ವಿಜಯೇಂದ್ರ ವಿರುದ್ಧ ಯತ್ನಾಳ್ ಲಿಂಗಾಯತ ಅಸ್ತ್ರ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಲಿಂಗಾಯತ ಮುಖಂಡರ ಸಭೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೆದಂತಹ ಲಿಂಗಾಯತ ಸಭೆ. ಹೊಸ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆದಿದೆ. ಬಿಎಸ್ವೈ ಹಠಾವೋ, ಲಿಂಗಾಯತ ಬಚಾವೋ ಘೋಷಣೆ ವಾಕ್ಯದ ಅಡಿ ಮನೆ ಮನೆಗೆ ಹೋಗಿ ಬಿಎಸ್ವೈ ಹಠಾವೋ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಯತ್ನಾಳ್ ಬಣದ ಮುಖಂಡರು ಸಭೆಯಲ್ಲಿ ಕರೆ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಇನ್ನು ಸಭೆಯಲ್ಲಿ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಬಿವೈ ವಿಜಯೇಂದ್ರ ಮತ್ತು ಅವರ ತಂದೆ ಬಿಎಸ್ ಯಡಿಯೂರಪ್ಪನವರ ವಿರುದ್ಧದ ಹೋರಾಟವನ್ನು ಮುಂದುವರೆಸಿದೆ ಯತ್ನಾಳ್ ಅವರ ಬಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಯತ್ನಾಳ್ ಅವರು ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಇದೀಗ ಮುಂದಾಗಿದ್ದಾರೆ. ಅವರ ಹೋರಾಟ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬಿವೈವಿ ಮತ್ತೆ ಬಿಎಸ್ವೈ ವಿರುದ್ಧ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು? ಅದೃಶ್ರೀ, ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಇಳಿಸಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನ ಅಂತೇಳಿ ಯತ್ನಾಳ್ ಬಣ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಹೈಕಮಾಂಡ್ಗೆ ದೂರ ಕೊಟ್ಟರು ಕೂಡ ದೂರ ನೀಡುವಂತ ಪ್ರಯತ್ನ ಮಾಡಬೇಕು, ಯಾವುದೇ ಒಂದು ರೀತಿ ಅವರಿಗೆ ಒಂದು ರೀತಿ ಫಲ ಸಿಕ್ಕಿಲ್ಲ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧವಾಗಿ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಯತ್ನಾಳ್ ಬಣ. ಅದಕ್ಕೆ ಪೂರಕವಾದಂತೆ ಇವತ್ತು ಯತ್ನಾಳ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಶಾಸಕರು ಮತ್ತು ಮುಖಂಡರ ಒಂದು ನೇತೃತ್ವದ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ವಿಜಯೇಂದ್ರ ಅವರ ನಾಯಕತ್ವದಿಂದ ಲಿಂಗಾಯತರಿಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು, ಪರ್ಯಾಯವಾಗಿ ಲಿಂಗಾಯತರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಬೇಕು ಅನ್ನೋ ಒಂದು ರೀತಿ ಚರ್ಚೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲದೆ ಆ ಒಂದು ಸಭೆಯಲ್ಲಿ ಕೂಡ ಲಿಂಗಾಯತ ಮುಖಂಡರು ಕೂಡ ಭಾಗಿಯಾಗಿದ್ರು. ಆ ಒಂದು ಮುಖಂಡರು ಏನ್ ಹೇಳ್ತಾರೆ ಅಂದ್ರೆ, ಏನು ವಿಜಯೇಂದ್ರ ಹಠಾವೋ, ಲಿಂಗಾಯತ ಸಮುದಾಯ ಬಚಾವೋ, ಅಂದ್ರೆ ವಿಜಯೇಂದ್ರ ಅವ್ರನ್ನ ಕಳಿಸ್ಲೇಬೇಕು ಅಂತ ಇಳಿಸ್ಲೇಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮೂಲಕ ವಿಜಯೇಂದ್ರ ಅವರಿಗೆ ವಿರುದ್ಧವಾಗಿ ಲಿಂಗಾಯತ ನಾಯಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಯತ್ನಾಳ್ ಬಣ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಸಾಕಷ್ಟು ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ಒಂದು ಜಟಾಪಟಿ ಸಾಕಷ್ಟು ಜೋರಾಗಿದೆ. ಶತಾಯಗತಾಯ ವಿಜಯೇಂದ್ರವನ್ನ ರಾಜ್ಯಾಧ್ಯಕ್ಷ ಸ್ಥಾನ ಇಳಿಸಲೇಬೇಕು ಅಂತ ಹೇಳಿ ಯತ್ನಾಳ್ ಬಣ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತಿನ ಲಿಂಗಾಯತ್ ನಾಯಕರ ಸಭೆ ಸಾಕಷ್ಟು ಕುತೂಹಲವನ್ನು ಕೂಡ ಹುಟ್ಟು ಹಾಕಿರುವಂತದ್ದು. ಮಧುಶ್ರೀ, ಧನ್ಯವಾದ ಸುನೀಲ್ ತಮ್ಮ ಮಾಹಿತಿಗಾಗಿ.